ಹಾಯ್ ಹೆಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಮ್ಮ ಮನೇಲಿ ಗಿಣ್ ಮಾಡ್ತಾ ಇದ್ದಾರೆ. ನಿಮ್ಗೂ ಈ ರೆಸಿಪಿ ಬೇಕು ಅಂದ್ರೆ ಪ್ಲೀಸ್ ಕಂಟಿನ್ಯೂ ವಾಚಿಂಗ್. ಆಮೇಲೆ ಅವರಮ್ಮನೇ ಚೆನ್ನಾಗಿ ಮಾಡ್ತಾರೆ. ಗಿಣ್ಣಂತೂ ಸೂಪರ್ ಮಾಡೋದು. ಮತ್ತೆ ಇದು ಉರಿ ಅಲ್ವಾ ಹಿಂಗೆ? ನಾನು ಹೋಗಿ ನೋಡ್ಸಲ್ಲ. ಆವಾಗ ನೋಡಿದ್ರು ತಾನೆ ಅವರು ಗೊತ್ತಾಗೋದು. ಕಡಲೆ ಬೀಜನ ಫ್ರೈ ಮಾಡ್ಕೊಳ್ಳೋದು, ನಾವು ಬರೀ ನೋಡೋದು ಹೆಂಗೆ ಮಾಡೋದು ಅಂತ. ಕಡಲೆ ಬೀಜ ಹುರ್ಕೊಳ್ಳೋದು, ಎಲ್ಲನೂ ಉಜ್ಬೇಕು. ಉಜ್ಬಿಟ್ಟು ಎಲ್ಲ ಸಿಪ್ಪೆ ತೆಗಿಬೇಕು. ಆಮೇಲೆ ಎಳ್ಳು ಹುರ್ಕೋಬೇಕು, ಎಲ್ಲ ಹುರಿಬೇಕು, ಪ್ರತಿಯೊಂದು ಹುರಿಬೇಕು. ಹುರ್ಗಡ್ಲೆ ಹುರ್ಗಡ್ಲೆನ ಹುರಿಬೇಕು. ನಮ್ಮ ಅಪ್ಪಂಗೆ ಜಾಸ್ತಿ ಫ್ಯಾನ್ಸ್ ಆಗೋಗಿದ್ದಾರೆ ಲಾಸ್ಟ್ ವಿಡಿಯೋ ಇಂದ. ಅವ್ರಿಗೆ ಒಂದು ಯೂಟ್ಯೂಬ್ ಚಾನಲ್ ಓಪನ್ ಮಾಡಿಕೊಡಿ ಅಂತ ಕೇಳ್ತಾ ಇದ್ದಾರೆ. ನೆಕ್ಸ್ಟ್ ಕಾಯಿ ಹಾಕೋತಾ ಇದ್ದಾರೆ. ಕೊಬ್ಬರಿಕಾಯಿ ಹಾಕ್ಬಾರ್ದಾ? ಹಾಕ್ಬೋದು, ಇದು ಇನ್ನೂ ಚೆನ್ನಾಗಿರ್ತದೆ ಅಂತ ಅಷ್ಟೇ. ಎಲ್ಲ ಗುಡಿಸ್ಬೇಕಾದ್ರೆ ಭಾಗ ಮಾಡಬೇಕು. ಬೇಳೆ ಮಾಡಬೇಕು. ಬೇಳೆ ಮಾಡ್ತಾ ಇರೋದು ಏನು? ಬೇಳೆ. ಕಡಲೆ ಬೀಜನ ಬೇಳೆ ಮಾಡ್ತೀರಾ? ಬೇಳೆ ಅಂದ್ರೆ ಹೋಳ್ ಮಾಡೋದು ಅಂತ. ಅದು ಗೊತ್ತಾಗೋದಿಲ್ಲ ಇನ್ನು. ನೆಕ್ಸ್ಟ್ ಸ್ಟೆಪ್, ಬೆಲ್ಲನ ವಾಟರಲ್ಲಿ ಬಾಯ್ಲ್ ಮಾಡ್ಕೋಬೇಕು. ಸೊ ಅಕಾರ್ಡಿಂಗ್ ಟು ಯೋರ್ ಟೇಸ್ಟ್ ನಿಮ್ಗೆ ಎಷ್ಟು ಸ್ವೀಟ್ನೆಸ್ ಬೇಕೋ ಅಷ್ಟು ನೀವು ಯೂಸ್ ಮಾಡ್ಬೋದು. ತಗೊಂಡಿದ್ದೀವಿ. ಇದು ಅಕ್ಕಿನ ಫ್ರೈ ಮಾಡಿ ಗ್ರೈಂಡ್ ಮಾಡ್ಕೊಂಡಿರೋದು. ಇದು ಬೆಲ್ಲನ ಬಾಯ್ಲ್ ಮಾಡಿರೋದು. ಇದು ಕಾಯಿ ತುರಿ ಬೀಜದ್ದು ಗ್ರೈಂಡ್ ಮಾಡ್ಕೊಂಡಿರೋದು. ಇದು ಎಳ್ಳು ಫ್ರೈ ಮಾಡ್ಕೊಂಡಿರೋದು, ಮತ್ತೆ ಉರ್ಗಡ್ಲೆನೂ ಫ್ರೈ ಮಾಡಿರೋದು. ಇವಾಗ ಎಲ್ಲ ಐಟಮ್ಸ್ ರೆಡಿ ಆಗಿದೆ. ಹಾಲನ್ನ ಕಾಯ್ಸಕ್ಕೆ ಇಟ್ಟಿದ್ದೀವಿ. ಇವರಂತೂ ಕ್ಲೀನ್ ಮಾಡೋದು ಬಿಡಲ್ಲ. ಅದು ಅಲ್ಲಲ್ಲೇ ಕ್ಲೀನ್ ಮಾಡಿಬಿಡ್ಬೇಕು ಅಂತ ಅಲ್ಲೇ ವಾಶ್ ಮಾಡಿಬಿಡ್ತಾರೆ. ಇಲ್ಲಿ ಹಾಲು ಬಾಯ್ಲ್ ಆಗ್ತಾಯಿದೆ. ನೋಡಿ ಎಷ್ಟು ಡಿಫ್ರೆಂಟ್ ಆಗಿದೆ ಈ ಹಾಲು. ಯೂಶಲಿ ವೈಟ್ ಕಲರ್ ಇರ್ತಾ ಇತ್ತು, ಇದು ಯೆಲ್ಲೋ ಕಲರ್ ಇದೆ. ಯೆಲ್ಲೋ ಕಲರ್ ಯಾಕೆ ಅಂತ ಅಂದ್ರೆ ಕರು ಹಾಕಿದ 2 ದಿನದ ಹಾಲಿದು, ಹಂಗಾಗಿ. ಎಷ್ಟು ದಿನದವರೆಗೂ ಗಿಣ್ ಮಾಡಕ್ಕೆ ಹಾಲು ಯೂಸ್ ಮಾಡ್ಬೋದು? ಕರು ಹಾಕಾದ್ಮೇಲೆ ಒಂದು 4 ದಿನಕ್ಕಂಟು ಬಳಸ್ಬೋದು ಹಾಲನ್ನ. ಇನ್ನು 10 ದಿನ ಗಿಣ್ಣಾಲೆ ಇದು ಕರುಗೋಸ್ಕರ ಇರೋದು ಹಾಲಿದು. ಮತ್ತೆ ನೀವೇ ನಾವೇ ಬಳಸ್ಕೊಬಿಡ್ತೀವಿ. ತುಂಬಾ ಜಾಸ್ತಿ ಹಾಲು ಕೊಡುತ್ತಲ್ಲ, ಹಂಗಾಗಿ ಲಿಕ್ವಿಡ್ ತರ ಗಿಣ್ ಮಾಡ್ತಿದ್ದೀರಾ? ಇಲ್ಲ ಏನು ಮುದ್ದೆ ಮಾಡುವಂತ ಇದು ಗಿಣ್ ಮುದ್ದೆ ಮಾಡ್ಬೋದು, ಇಲ್ಲ ಇಡ್ಲಿ ತರನು ಮಾಡ್ಬೋದು. ಮುದ್ದೆ ನಮ್ದು. ಇನ್ನು ಬಾಯ್ಲ್ ಆಗ್ತಾ ಇದೆ ಅಲ್ವಾ? ಅದು ಬರಬೇಕು. ಉಬ್ಬುವಿಕೆ, ಉಗ್ಗಲ್ಲ. ಇದು ಬೆಲ್ಲದ ಪಾಕ. ಸೋಸ್ತಾ ಇದೀವಿ. ಕಲ್ಲಿರುತ್ತೆ ಅಂದ್ಬಿಟ್ಟು ಸೋಸ್ಕೊಳ್ಳೋದು. ನೋಡಿ, ಕಲ್ಲು ಇಷ್ಟಿದೆ. ಕಲ್ಲು ಒಳಗೆ ನೋಡಿ ಇಲ್ಲಿ. ಹೌದು. ಈಗ ಒಟ್ಟಿಗೆನೆ ಹಾಕದಾ? ಸ್ಟೆಪ್ ಬೈ ಸ್ಟೆಪ್. ಎಲ್ಲ ಬೇಯ್ಬೇಕಿನ್ನು. ಕಡಲೆ ಬೀಜ ಸ್ವಲ್ಪ ಮಿಕ್ಸಿ ಮಾಡ್ಕೊಂಡಿದ್ದೀನಿ. ಸ್ವಲ್ಪ ಅಲ್ಲಿ ಇರೋದೆಲ್ಲನೂ ಅದು ಅಭ್ಯಾಸ ಬಲ. ಬೀಜಗಳು ಹಂಗಾಗಿ ಉದುರೋಯ್ತವೆ ಅಂತ ಮುದ್ದೆ ಕಟ್ಟಾಗ ಸಿಕ್ಕದಾಗ ಉದುರು ಬಿಡ್ತವೆ ಅಂತ. ಕಡಿಮೆ ಮಾಡಿ ಸ್ವಲ್ಪ ಬೇಯಬೇಕು, ಚೆನ್ನಾಗಿ ಬೇಯಬೇಕು. ಹಸಿ ಹಾಕಿದ್ಮೇಲೆ ಇನ್ನೂ ಬೇಗ ಬೇಗ ತಿರುಗಬೇಕು. ಅದ ಇಲ್ಲ ಗಂಟೆ ಬರುತ್ತೆ. ಹಿಟ್ಟು ಸೇಮ್ ಹಿಟ್ಟು ಯಾವ ತರ ಮುದ್ದೆ ಮಾಡ್ದಂಗೆ, ರಾಗಿ ಮುದ್ದೆ ಮಾಡ್ದಂಗೆ. ಆಯ್ತು. ಒಂದು 5 ನಿಮಿಷ ಬೇಕಬೇಕು ಅವೆಲ್ಲ.
ಆಮೇಲೆ ಬೇಯಿಲ್ಲ ಅಂದ್ರೆ ಟೇಸ್ಟ್ ಇರಲ್ಲ. ಬೆಂದಾದ್ಮೇಲೆ ಮ- ಬೇಯಲಿ ಚೆನ್ನಾಗಿ. ಒಂದ್ 10 ನಿಮಿಷ ಬೇಯಬೇಕು ಚೆನ್ನಾಗಿ. ಓ ಉಪ್ತಾ ಇದೆ. ಹ್ಞೂ ಕಡಿಮೆ ಮಾಡ್ಕೋಬೇಕು. ಹಿಡ್ಕೊ ತಟ್ಟೆ ತಗೋತೀನಿ ಒಂದು. ಬೆಲ್ಲ ಸಕ್ಕರೆ ಹಾಕ್ಬೇಕಾ? ಸಕ್ಕರೆ ಸಕ್ಕರೆನೂ ಹಾಕ್ಬೋದಾ? ಹ್ಞೂ ಓ ನಾವೀಗ ಟೋಟಲ್ ಬೆಲ್ಲ ಬದಲು ಸಕ್ಕರೆನೇ ಹಾಕ್ಬೋದಾ? ಬರೀ ಮಾಡ್ಬೋದು. ಬರೀ ಸಕ್ಕರೆನೇ ಹಾಕ್ಬೋದಾ ಬೆಲ್ಲ ಬದಲು? ಕುಡಿಯಕ್ಕೆ ಹಚ್ಚಕ್ ಬಿಡ. ಅದು ಅದೇ ಬೇರೆ ಟೇಸ್ಟ್ ಇರ್ತದೆ. ಏನೇ ಇದ್ರು ಇದಕ್ಕೆ ಬೆಲ್ಲ ಇದ್ರೇನೆ ಚಂದ. ಬೆಲ್ಲದ್ದೇ ಸೂಪರ್. ನೀನು ಕಲ್ತ್ಕೋ ಚೆನ್ನಾಗಿ. ಕಲ್ತ್ಲು ಅದಾಯ್ತು. ಸ್ವಲ್ಪ ಸ್ವಲ್ಪನೇ ಮಾಡಿ ಕಲ್ತ್ಕೋ. ಏನು ಏನು ಒಂದೊಂದು ಮುದ್ದೆ ಮಾಡಿ ಕಲ್ತ್ಕೊ. ನಾಳೆ ಹೊಸಿ ಗಿಂಡಿಸ್ಕೊ ಬಂದು ಗಿಣ್ಣಲ್ಲ. ನಾಳೆ ಹೊಸಿ ಇಸ್ಕೊ ಬಂದಿನಿ. ಅವಾಗ ಏನು ಮಾಡು, ಈ ಪಡಿ ತಪ್ಪಲು ಮಾಡು, ಸಣ್ಣ ತಪ್ಪಲಲ್ಲಿ. ಯಾಕೆ ಚಿಕ್ಕ ಫ್ಯಾಮಿಲಿಗಳಿಗೆ ಏಲಕ್ಕಿ ಏಲಕ್ಕಿ, ಏಲಕ್ಕಿ ಮತ್ತೆ ಶುಂಠಿ ಒಣಶುಂಠಿ. ಮರ್ತು ಬಿಟ್ರು ಅವರು, ನಾನೇ ಹೇಳ್ತಾ ಇದ್ದೀನಿ ಗೈಸ್. ನಾನು ಹೇಳ್ತೀನಿ, ಅವ್ರು ಮರ್ತು ಬಿಟ್ರು. ಒಣಶುಂಠಿ. ನೋಡಪ್ಪ, ಪಟ್ಟಿಗೆ ತವ್ರಿಗಿಂತ ಬಟ್ಟಿಗೆ ತವ್ರದೇ ಮೇಲು. ಎಷ್ಟು ಹಾಕೋತೀರಾ? ಹೆಂಗ್ ಗೊತ್ತಾಗುತ್ತೆ? ಕಟ್ಲೆಕಾಯಿ 2 ಬೋಲ. 2 ಬೋಲು. ಇನ್ನು ಓವರ್ ಫ್ಲೋ ಆಗ್ತಾ ಇದೆ. ಓವರ್ಫ್ಲೋ ಅಲ್ಲ, ನೋಡ್ತಾ ಹಾಕ್ತೀವಿ ನಾವು ಸೀಟ. ಸಾಕಾಗಿಲ್ಲ ಸಿಟ್ಟು ಅಂದ್ರೆ ಮತ್ತೆ ಮಾಡ್ಕೋಬೇಕು. ಅಕ್ಕಿ ಇಟ್ಟಿರುತ್ತಲ್ಲ ಅದನ್ನ ಫ್ರೈ ಮಾಡಿಲ್ವಲ್ಲ? ಅವಾಗ ಕಚ್ ಕಚ್ ಅನ್ನತ್ತೆ, ಕ್ವಾಲಿಟಿ ಬರಲ್ಲ. ನಿಮ್ಮಮ್ಮ ಮಾಡೋದಂಗೆ ರವೆ ಹಾಕೋಬಹುದು. ಅದರಲ್ಲಿ ರವೆ ಉರಿಬೇಕಲ್ಲ. ಇಲ್ಲ ಅಂದ್ರೆ ಇದು ಅವಲಕ್ಕಿ ಹಾಕೋಬಹುದು. ಏನಾರು ಒಂದು ಹೇಳ್ತೀಯ ಕಣೆ ನೀನು. ಬರೀ ಇಂಥದೆಯ. ಏನಾದ್ರೂ ಹಾಕೋಬಹುದು. ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಈ ಥರ. ಗಂಟು ಬರುತ್ತೆ ಇಲ್ಲ ತಿರುಗಿಸ್ಲಿಲ್ಲ ಅಂದ್ರೆ. ಆಮೇಲೆ ಮತ್ತೆ ಬಿಸಿ ಆದಕ್ಕೆ ಇಡಬೇಕು. ಬಿಸಿಗೆಲ್ಲ ಬೇಯೋಕೆ. ಹಿಂದೆ ಐತೆ ಬಂದ್ರೆ ಸಿಮ್ಮಲ್ಲಿ ಇಟ್ಟು ಬೇಯಿಸ್ಬೇಕು ಸ್ವಲ್ಪ. ಎಷ್ಟೊತ್ತು ಬೇಯಿಸ್ಬೇಕು? 5 ನಿಮಿಷ. 5 ನಿಮಿಷ. ಓ ಸೇಮ್ ರಾಗಿ ಮುದ್ದೆ ಮಾಡೋ ಹಾಗೆ. ಸೇಮ್. ಸೇಮ್ ಅಂತ. ಗೈಸ್, ನಾನು ರಾಗಿ ಮುದ್ದೆ ತುಂಬ ಚೆನ್ನಾಗಿ ಮಾಡ್ತೀನಿ. ನೆಕ್ಸ್ಟ್ ಟೈಮ್ ನಾನು ಏನಾದ್ರು ಮುದ್ದೆ ಮಾಡಿದ್ರೆ ನಿಮಗೆ ಒಂದು ರೀಲ್ ಹಾಕ್ತೀನಿ, ಫುಲ್ ವಿಡಿಯೋ ಹಾಕಲ್ಲ. ನಾನು ಹೆಂಗೆ ರಾಗಿ ಮುದ್ದೆ ಹೇಗೆ ಮಾಡ್ತೀನಿ ನಾನು? ಚೆನ್ನಾಗಿ ಮಾಡ್ತೀಯ. ನೀ ಸೂಪರ್ ಮಾಡ್ತೀವಿ. ಕಲ್ತಿರೋದು ಅದೊಂದೇ. ಇನ್ನೇನಿಲ್ಲ. ನಂಗೆ ಬರೋದು ಅದು ಒಂದೇ ಗೈಸ್, ಇನ್ನೇನು ಬರಲ್ಲ. ಅದು ಲಾಕ್ಡೌನ್ ಟೈಮಲ್ಲಿ ಕಲ್ತಿರೋದು ನೀನು. ಎಸ್ ಅಲ್ವಾ? ಸಕ್ಕತ್ತಾಗದೆ. ಕಂಗ್ರ್ಯಾಚುಲೇಷನ್ ಬ್ರದರ್, ಕಂಗ್ರ್ಯಾಚುಲೇಷನ್. ಓಕೆ. ಹೇಗಿದೆ? ಸೂಪರ್, ನೈಸ್, ಫ್ಯಾಂಟಾಸ್ಟಿಕ್. ಸೊ ರೆಡಿ? ಓಕೆ, ಎಂಜಾಯ್. ಅಷ್ಟೇ. ನಿಮಗೆ ಈ ರೆಸಿಪಿ ಇಷ್ಟ ಆಗಿದ್ರೆ ಪ್ಲೀಸ್ ಡೂ ಟ್ರೈ ಇಟ್ ಅಟ್ ಯೋರ್ ಹೋಮ್, and also don't forget to like, comment, share and subscribe to my channel. Bye bye.